ಮಾನ್ಯ ಸಭಾಪತಿಗಳೇ, ವಿರೋಧ ಪಕ್ಷದ ನಾಯಕರು ಮತ್ತು ಸದಸ್ಯರಾಗಿರ್ತಕ್ಕಂಥ ರವಿಯವರು ಮತ್ತು ನಮ್ಮ ಬಾಬಣ್ಣವರು ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು. ನಾವು ಸರ್ಕಾರ ಕೈಕಟ್ಕೊಂಡು ಕೂತಿದೆ, ಕೈ ಚೆಲ್ಬಿಟ್ಟಿದೆ, ಹೆಲ್ಪ್ಲೆಸ್ ಆಗಿದೆ, ಗೃಹ ಮಂತ್ರಿಗಳು ಮೆತ್ತಗಾಗ್ಬಿಟ್ಟಿದ್ದಾರೆ ಅಂತೆಲ್ಲ ವ್ಯಾಖ್ಯಾನ ಮಾಡಿದ್ದಾರೆ. ನಾನು ಈಗಾಗಲೇ ಅವರಿಗೆ ಗೊತ್ತಿದೆ, ಯಾಕೆಂದರೆ ಈ ಘಟನೆಗಳು ಆಗಿರ್ತಕ್ಕಂಥದ್ದು ಸುಮಾರು ದಿವಸಗಳಾಗಿರೋದ್ರಿಂದ ಆ ವಿಷಯಗಳೆಲ್ಲ ಗೊತ್ತಿರ್ತಕ್ಕಂಥದ್ದು. ಹಾವೇರಿ ಘಟನೆ ಆದಾಗ ಹಾವೇರಿ ಘಟನೆಯಲ್ಲಿ ಸರ್ಕಾರ ಹೇಗೆ ಕೈಚೆಲ್ಲಿ ಕೂತಿದೆ ಅಂತ ತಾವು ಹೇಳ್ತೀರಿ, ನನಗೆ ಗೊತ್ತಿಲ್ಲ. ಯಾಕೆಂದರೆ ನಿಮಗೆಷ್ಟು ಕಾಳಜಿ ಇದೆ, ನಿಮಗೆಷ್ಟು ಗಾಂಭೀರ್ಯತೆ ಇದೆ, ಸರ್ಕಾರಕ್ಕೆ ಅದರ 10 ಪಟ್ಟು 100 ಪಟ್ಟು ಗಾಂಭೀರ್ಯತೆ ಇರುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿದ್ದೇವೆ. ಇವತ್ತು ಸರ್ಕಾರ ನಡೆಸ್ತಿದ್ದೀವಿ. ರಾಜ್ಯದ ಜನತೆ ನಮ್ಮನ್ನು ಗಮನಿಸ್ತಾರೆ, ದೇಶದ ಜನತೆ ನಮ್ಮನ್ನು ಗಮನಿಸ್ತಾರೆ. ಯಾವ ರೀತಿ ಆಡಳಿತ ಮಾಡ್ತಾ ಇದ್ದಾರೆ ಇವರು ಅನ್ನೋದನ್ನು ಗಮನಿಸ್ತಾರೆ. ಆ ಅರಿವು ನಮಗಿದೆ. ಹಾಗಾಗಿ ಮಾನ್ಯ ಸಭಾಪತಿಗಳೇ, ಘಟನೆ ಆದ ತಕ್ಷಣವೇ ಸ್ವಲ್ಪ ಅವರು ಹೇಳಿದ ಪ್ರಕಾರ ವಿಳಂಬ ಆಗಿದೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಅದರಲ್ಲಿ ಸ್ವಲ್ಪ ವಿಳಂಬ ಆಗಿದೆ ಅಂತ ಹೇಳಿ ನಾವು ಆಗಲೇ ಆ ಅಧಿಕಾರಿಗಳ ಮೇಲೆ ಕ್ರಮ ತಗೊಂಡ್ವಿ, ತಕ್ಷಣ ಕ್ರಮ ತಗೊಂಡ್ವಿ. 3 ಜನ ಅಧಿಕಾರಿಗಳನ್ನು ಆಗಿಂದಾಗಲೇ ಸಸ್ಪೆಂಡ್ ಮಾಡಿದ್ವಿ ನಾವು. ಇವತ್ತು 12 ಜನರನ್ನು ಅರೆಸ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತೆಗಿತಾ ಇದೆ. ಒಟ್ಟು 19 ಜನರನ್ನು ನಾವು ಬಂಧಿಸಿದ್ದೇವೆ, ಅದ್ರ ಮೇಲೆ ಕ್ರಮ ತಗೊಂಡಿದ್ದೇವೆ, ಚಾರ್ಜ್ ಶೀಟ್ ಮಾಡಿದ್ದೇವೆ. ಇದು ಕ್ರಮ ಅಲ್ವಾ? ಒಂದು ಸರ್ಕಾರ, ಒಂದು ಇಲಾಖೆ ಏನು ಮಾಡ್ಬೋದು ಕಾನೂನು ಚೌಕಟ್ಟಿನಲ್ಲಿ? ಅದರಲ್ಲಿ ಏನಾದರೂ ಕೂಡ ಅವರು ನಿರ್ಲಕ್ಷ್ಯ ಮಾಡಿದರೆ ನಾನು ಒಪ್ಕೊಳ್ತೇನೆ. ಆದರೆ ಇದು ಕ್ರಮ ತಗೊಂಡಿದ್ದೇವೆ. ಎಲ್ಲಿ ಒಂದು ಕೇಸಲ್ಲಿ ಇಷ್ಟುವರೆಗೆ ಆಗಿರ್ತಕ್ಕಂಥದ್ದು ಮರ್ಡರ್ ಇರ್ಬೋದು, ಬೇರೆ ಬೇರೆ ಘಟನೆಗಳಿರ್ಬೋದು, ಯಾವುದಾದ್ರೂ ಘಟನೆಯಲ್ಲಿ ನಾವು ಕ್ರಮ ತಗೊಂಡಿಲ್ಲ ಅಂತ ಹೇಳೋದಾದರೆ ನಾನು ಅದನ್ನು ಖಂಡಿತವಾಗಿ ಪರಿಶೀಲನೆ ಮಾಡ್ತೇನೆ. ಯಾಕಾಗಿಲ್ಲ ಅದು ಅಂತಕ್ಕಂಥದ್ದನ್ನು ನಾನು ಹೇಳಿ ತಮಗೆ ಉತ್ತರ ಕೊಡ್ತೇನೆ. ಆದರೆ ಎಲ್ಲ ಘಟನೆಯಲ್ಲಿ ಬೆಳಗಾಂನಲ್ಲಿ ಘಟನೆ ಆಯಿತು. ರಾತ್ರಿ 9 ಗಂಟೆ 10 ಗಂಟೆಗೆ ಪ್ರಾರಂಭ ಆಗಿ 1 ಗಂಟೆವರೆಗೂ ಘಟನೆ ಆಗಿದೆ. ತತ್ಕ್ಷಣ ಪೊಲೀಸ್ನವರಿಗೆ ಇನ್ಫಾರ್ಮೇಶನ್ ಸಿಕ್ಕಿದ ತಕ್ಷಣ ಅವ್ರು ಹೋಗಿದ್ದಾರಲ್ಲಿ. ಹೋಗಿ ಆ ಹೆಣ್ಮಗಳನ್ನು ರಕ್ಷಣೆ ಮಾಡಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿದ್ದಾರೆ. ಆಸ್ಪತ್ರೆಗೆ ಸೇರಿಸಿ ಸ್ವಲ್ಪ ಕೇಳಿ ಅಮ್ಮ, 9 ಗಂಟೆಗೆ ಘಟನೆ ಶುರುವಾಗಿದ್ರೆ ಅವರು 10-11 ಗಂಟೆಗೆ ಹೋಗಿದ್ದಾರೆ, ಹೋಗಿ ಕರ್ಕೊಂಡು ಬಂದಿದ್ದಾರೆ. ಹೌದು, ಆಯ್ತಾಯ್ತು, ಇರಲಿ, ನಾನು ಹೋಗಿದ್ದೆ, ಅದಕ್ಕೆ ಹೇಳ್ತಾ ಇದ್ದೀನಿ. 1 ಗಂಟೆಗೆ ಆಯ್ತು 1 ಗಂಟೆ ಅಷ್ಟರಲ್ಲಿ ಕರ್ಕೊಂಡು ಬಂದು ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು, ಪೊಲೀಸ್ನವರಿದ್ದು ಸಮಜಾಯಿಸಿ ಕೊಟ್ಟು, ಧೈರ್ಯ ಕೊಟ್ಟು, ನಾವಿದ್ದೇವಮ್ಮ ಅಂತ ಹೇಳಿದ್ದಾರೆ. ತತ್ಕ್ಷಣ 7 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ರಾತ್ರೋರಾತ್ರಿ ಅರೆಸ್ಟ್ ಮಾಡಿದ್ದಾರೆ ಅವ್ರನ್ನ. ನಾನು ಬೆಳಗ್ಗೆ 9 ಗಂಟೆಗೆ ವಿಷಯ ಗೊತ್ತಾದ ತಕ್ಷಣ ನಾನು ಬೆಳಗ್ಗೆ 9 ಗಂಟೆಗೆ ಹಳ್ಳಿಗೆ ಹೋಗಿದ್ದೇನೆ. ಅಲ್ಲಿಯ ಪರಿಸ್ಥಿತಿ, ಅವರು ಏನೆಲ್ಲ ದಾಂಧಲೆ ಮಾಡಿದ್ರು ಅದನ್ನೆಲ್ಲ ಕಣ್ಣಾರೆ ನಾನು ನೋಡಿ ಬಂದಿದ್ದೇನೆ. ಅದಾದ್ಮೇಲೆ ನಾನು ಆಸ್ಪತ್ರೆಗೆ ಹೋಗಿದ್ದೇನೆ. ಆ ತಾಯಿಗೆ ಸಾಂತ್ವನ ಹೇಳಿದ್ದೇನೆ, ಧೈರ್ಯ ಹೇಳಿದ್ದೇನೆ. ನಾವಿದ್ದೇವಮ್ಮ, ನೀನೇನು ಹೆದರ್ಕೊಳ್ಬೇಡ, ಸರ್ಕಾರ ಇದೆ, ನಾವಿದ್ದೇವೆ ಅಂತ ಹೇಳಿ ಅವರಿಗೆ ಸಮಾಧಾನ ಹೇಳಿ ಬಂದಿದ್ದೇನೆ. ತಕ್ಷಣ ನಾವು ಅವರೇ ಅರೆಸ್ಟ್ ಮಾಡಿ ಕ್ರಮ ತಗೊಂಡಿದ್ದೇವೆ. 24 ಗಂಟೆ ಒಳಗಡೆ ಒಂದು ಘಟನೆ ನಡೆದ 24 ಗಂಟೆನೂ ಕೂಡ ಇಲ್ಲ, ಅಷ್ಟರೊಳಗಡೆ ನಾವು ಕ್ರಮ ಮಾಡ್ತೇವೆ ಅಂತ ಹೇಳಿದರೆ ಕಾನೂನು ಸುವ್ಯವಸ್ಥೆ ಕೆಟ್ಟೋಗ್ಬಿಟ್ಟಿದ್ಯಾ? ನಾನು ಮಾನ್ಯ ಸಭಾಪತಿಗಳೇ, ಅವರು ಭರತ್ ಶೆಟ್ಟಿಯವ್ರ ಬಗ್ಗೆ ಹೇಳಿದರು. ನಿಜ, ಭರತ್ ಶೆಟ್ಟಿಯವರು ಊರಲ್ಲಿರಲಿಲ್ಲ ಅಂತ ಹೇಳಿ ಮಾನ್ಯ ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದರು. ಊರಲ್ಲಿದ್ದರು, ಆದರೆ ಆ ಜಾಗದಲ್ಲಿ ಇರಲಿಲ್ಲ ಅಂತ. ಆ ಜಾಗದಲ್ಲಿ ಇರಲಿಲ್ಲ, ಊರಲ್ಲಿರೋದಕ್ಕೂ ಆ ಜಾಗದಲ್ಲಿ ಇರೋದಕ್ಕೂ ವ್ಯತ್ಯಾಸ ಇದೆ. ಆ ಜಾಗದಲ್ಲಿ ಇರಲಿಲ್ಲ ಅವರು ಅಂತೇಳಿ ನಾನೇ ಹೇಳಿದ್ದೇನೆ. ಆದರೆ DDPI ಆಫೀಸ್ ಹತ್ರ ಹೋಗಿ ಏನು ಹೇಳಿಕೆ ಕೊಡ್ತಾರೆ ಅವರು? ಅದಕ್ಕಾಗಿ ಅವರಿಗೆ ಅಲ್ಲಿ FIR ನಲ್ಲಿ ಸೇರಿಸಿದೆ. ಕೇಳಿ 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 ಅಪ್ಪ, ನೋಡಿ ಕೇಳಿ, ಎಲ್ಲ ಮುಂದೆ ಕೇಳೋದಿಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ.
ಒಂದು ಕಂಪ್ಲೇಂಟ್ ರಿಸೀವ್ ಮಾಡಿದ ಮೇಲೆ ಅದಕ್ಕೊಂದು FIR ಆಗೋದಿಲ್ವಾ? ಯಾರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಭರತ್ ಶೆಟ್ಟಿ ಅವ್ರ ಮೇಲೆ ಕೊಟ್ಟಿದ್ದಾರೆ, ಕಾಮತ್ ವೇದವ್ಯಾಸ್ ಕಾಮತ್ ಮೇಲೆ ಕೊಟ್ಟಿದ್ದಾರೆ. ಕಾಮತ್ರ ಮೇಲೆ ಯಾಕೆ ನೀವು FIR ಮಾಡಿದ್ರಿ ಅಂದರೆ ಅಲ್ಲಿ ಗೇಟ್ ಹತ್ರ ಹೋಗಿ ಆ ಮಕ್ಕಳಿಗೆ, ಎಳೆಯ ಮಕ್ಕಳಿಗೆ, ಮಾನ್ಯ ಸಭಾಪತಿಗಳೇ, ನೀವು ಪ್ರಚೋದನಕಾರಿಯಾದ ಮಾತುಗಳನ್ನು ಹೇಳ್ಬೋದ? ಅದಕ್ಕಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೇಳಿ, ನಾವು ಏಕಾಏಕಿಯಾಗಿ FIR ಪೊಲೀಸ್ ಮಾಡಕ್ಕೆ ಹೋಗಿಲ್ಲ, ಅದನ್ನು ಹೇಳ್ತೇನೆ. ಪೊಲೀಸ್ ಏಕಾಗಿ ಸುವೋಮೋಟೋ FIR ಮಾಡಕ್ಕೆ ಹೋಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ, ಕಂಪ್ಲೇಂಟಿನ ಆಧಾರದ ಮೇಲೆ ಮಾಡಿದ್ದಾರೆ. ಇಟ್ಸ್ ಅನ್ FIR. ಆ ನಂತರ ಇನ್ವೆಸ್ಟಿಗೇಷನ್ ಆರ್ಡರ್ ಮಾಡಿದ್ದಾರೆ. ಇನ್ವೆಸ್ಟಿಗೇಷನ್ನಲ್ಲಿ ಬಹುಶಃ ಅವ್ರು ಬರಲಿಲ್ಲ, ಅವ್ರು ಇಲ್ಲ ಅಲ್ಲಪ್ಪ, ಅವ್ರು ಆ ರೀತಿ ಹೇಳಲಿಲ್ಲ ಅಂತ ಹೇಳಿದಾಗ ಅವ್ರ ಹೆಸರು ತೆಗೆದಾಕ್ತಾರೆ. ತನಿಖೆ ಮಾಡುವಾಗ ತನಿಖೆಯಲ್ಲಿ ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಹೇಳಿದರೆ ಅವ್ರು ತೆಗಿತಾರೆ. ಅವ್ರ ಹೆಸರು ತೆಗಿಯೋದಿಲ್ವ ಚಾರ್ಜ್ ಶೀಟ್ ಫೈಲ್ ಮಾಡುವಾಗ? ಅದಕ್ಕೆ ಯಾಕೆ ಇಷ್ಟೊಂದು ದೊಡ್ಡ ಅಲ್ಲ? ನೋಡಿ, ಇರಿ 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 ಒಂದು ನಿಮಿಷ, ಡೋಂಟ್ FIR ಹಾಕಿದ್ದಕ್ಕೆ ನೀವು ಇಷ್ಟು ಅಂತಿರಲ್ಲ. ಶಾಲೆ ಮಕ್ಕಳನ್ನ ಕೂಡಿಸ್ಕೊಂಡು, ಸಭಾಪತಿ ಅವರೇ, ಶಾಲೆ ಮಕ್ಕಳನ್ನ ಕೂಡಿಸ್ಕೊಂಡು ಶ್ರೀರಾಮನ ಬಗ್ಗೆ ಅಪಮಾನ ಮಾಡಿ ಮಾತಾಡುವ ಶಿಕ್ಷಕಿ ಮೇಲೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ನಲ್ಲಿ, ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ಅವರು ಶಿಕ್ಷಣ ಇಲಾಖೆಯಲ್ಲಿ ಈಗಾಗಲೇ ಅವ್ರ ಮೇಲೆ ತನಿಖೆಯನ್ನ ಆರ್ಡರ್ ಮಾಡಿದ್ದಾರೆ. ತನಿಖೆ ಮಾಡ್ತಾರೆ ಅವರು. ಒಂದು ವೇಳೆ ಪ್ಲೀಸ್, ಒಂದು ವೇಳೆ ಅವರು ಆ ರೀತಿ ಹೇಳಿದ್ರು ಅಂದ್ರೆ ಇಲಾಖೆಯಲ್ಲಿ ಏನು ಕ್ರಮ ಮಾಡಬೇಕು, ದಟ್ ದೇ ವಿಲ್ ಡೂ ಇಟ್. ನಾವು ಹೊರಗಡೆ ಸ್ವಲ್ಪ ಹಿರಿಯಮ್ಮ ಅವರು ಅಲ್ಲಿ ಹೊರಗಡೆ ಬಂದು ಆ ಎಳೆಯ ಮಕ್ಕಳಿಗೆ ನಾವು ಆ ರೀತಿ ಹೇಳೋದಾದ್ರೆ ಅದಕ್ಕೆ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟಿನ ಕಾಪಿ ಕೂಡ ನನ್ನ ಹತ್ರ ಇದೆ. ಇಲ್ಲಿ ನನಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ನಾಟ್ ದಿ ಕಂಪ್ಲೇಂಟ್ ಕಾಪಿ. ಇದರಲ್ಲಿ ಹೇಳ್ತಾರೆ ಅವರು. ಆದ್ರಿಂದ ಭರತ್ ಶೆಟ್ಟಿಯವರು, ನಾನು ಹೇಳಿದೆ ಕೆಳಗಡೆ, ಅವ್ರು ನನಗೂ ಭಾಳ ಒಳ್ಳೆಯ ಸ್ನೇಹಿತರಪ್ಪ, ನನಗೆ ಒಳ್ಳೆಯ ಸ್ನೇಹಿತರಿದ್ದಾರೆ ಅವರು. ಆದರೆ ಏನು ಹೇಳಿಕೆ ಕೊಡ್ತಾರೆ? ಹಿಂದೂ ವಿರೋಧಿ ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳನ್ನು ತ್ಯಜಿಸಿ ಈ ಬಗ್ಗೆ ಪೋಷಕರು ಚಿಂತಿಸಲು ಇದು ಸಕಾಲ. ಕರೆಕ್ಟ್, ಸರಿ ಇದೆ, ನಿಮಗೆ ಕರೆಕ್ಟ್ ಆಗಿದೆ. ಕ್ರಿಶ್ಚಿಯನ್ ಮಿಷನರಿ ಸ್ವಲ್ಪ ಕೇಳ್ರಿ, ಅಲ್ಲಲ್ಲ ಇದು ಸರಿಯಲ್ಲ. ಸ್ವಲ್ಪ ಕೇಳಿ. ಶ್ರೀರಾಮನನ್ನ ಒಬ್ಬ ಶಿಕ್ಷಕಿ ಬೈದಿದ್ದಾಳೆ ಎನ್ನುವ ಕಾರಣಕ್ಕೆ ಒಬ್ಬ ಶಾಸಕ ನಿಮ್ಮ ಶಿಕ್ಷಕಿ ಇದಕ್ಕೆ ನೋಡಿ, ಉತ್ತರ ಕೊಡ್ಲಿ. ಅವ್ರು ಹೇಳ್ತಾರೆ, ಉತ್ತರ ಬಿಡಿ ನಾಯಕರೇ, ಉತ್ತರ ಹೇಳಿಬಿಡಿ. ಸ್ವಲ್ಪ ಕೇಳಿ ನಾಯಕರೇ. ಸಸ್ಪೆಂಡ್ ಮಾಡಿ ಅವರು ತನಿಖೆ ಮಾಡ್ತಾ ಇದ್ದಾರೆ. ಅವರು ಅವರ ಮೇಲೂ FIR ಆಗಬೇಕಿತ್ತಲ್ಲ ಅಂತ ಹೇಳುವಂತ ನಮ್ದು ಆಗ್ರಹ. ಶಾಲೆ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್. ಸಸ್ಪೆಂಡ್ ಮಾಡಿರೋದು ಅವ್ರ ಶಾಲೆಯವರು. ಒಂದ್ ನಿಮಿಷ, ಅವ್ರ ಶಾಲೆಯವರು ತಗೊಂಡಿದ್ದಾರೆ. ನಾವು ಡಿವಿಷನಲ್ ಕಮಿಷನರ್ಗೆ ಇಟ್ಬಿಟ್ಟು ಒಂದು ಇನ್ವೆಸ್ಟಿಗೇಷನ್ಗೆ ಈಗ ಕಮಿಟಿ ಮಾಡಿ ಇಮಿಡಿಯೇಟ್ ಆಗಿ ಇಲಾಖೆಯಲ್ಲಿ ಮಾನ್ಯ ಅಲ್ಲ, ಒಂದ್ ನಿಮಿಷ, ನೀವು ಅದನ್ನ ತಪ್ಪು ಹೋಗ್ಬಾರ್ದು. ಸಸ್ಪೆಂಡ್ ಮಾಡಿದ ಸರ್ಕಾರದವರಲ್ಲ ನೀವು. ಇಲ್ಲ, ಸರ್ಕಾರ ಶ್ರೀರಾಮನ್ ದೂಷಣೆ ಮೇಲೆ ಆಕ್ಷನ್ ತಗೊಂಡಿಲ್ಲ. ಸರ್ಕಾರ ಸಭಾಪತಿಗಳೇ, ಬಿಡಿ ಅವ್ರಿಗೆ ಉತ್ತರ ಬಿಡಿ. ಆಯ್ತಾಯ್ತು.
ಇನ್ನೊಂದು ಎರಡು ಮೂರು ವಿಚಾರ ಎತ್ತಿದ್ದೀರಾ, ಅದನ್ನು ಉತ್ತರ ಕೊಡ್ತೇನೆ. ಸಹಕಾರ ಮಾಡಿ. ಆದ್ರಿಂದ ಅವರು ಕ್ರಿಶ್ಚಿಯನ್ ಮಿಷನರಿ ಶಾಲೆಗಳಲ್ಲಿ ಹಿಂದೂ ವಿರೋಧಿ ಭಾವನೆ ವ್ಯಕ್ತವಾಗುತ್ತಿರುವುದು ಇದೇ ಮೊದಲೇನಲ್ಲ. ಹಿಂದೂ ಸಾಂಪ್ರದಾಯಿಕ ಹೂ ಮುಡಿಯಲು, ಬಳೆ ಹಾಕಲು, ತಿಲಕ ಹಾಕಲು, ಹೀಗೆ ಹಲವು ಆಚಾರಗಳನ್ನು ನಮ್ಮ ಹೆಣ್ಣುಮಕ್ಕಳಿಂದ ದೂರ ಮಾಡಿದ ಕ್ರಿಶ್ಚಿಯನ್ ಮಿಷನರಿಗಳು ಇದೀಗ ರಾಮ ಮಂದಿರದ ವಿರುದ್ಧ ದ್ವೇಷದ ಭಾವನೆ ಪಸರಿಸಲು ಹೂಡುತ್ತಿರುವ ಷಡ್ಯಂತ್ರ ಸಹಿಸಲು ಅಸಾಧ್ಯ. ಸಂಬಂಧಪಟ್ಟ ಶಾಲೆಯ ಶಿಕ್ಷಕಿ ವಿರುದ್ಧ ಆಡಳಿತ ಮಂಡಳಿ ಕ್ರಮ ಜರುಗಿಸಬೇಕು, ಇಲ್ಲದಿದ್ದಲ್ಲಿ ತೀವ್ರ. ಭರತ್ ಶೆಟ್ಟಿ ಅವರು ಹೇಳಿರೋದು ಹೊರಗಡೆ ಹೇಳಿದರು ಅನ್ನೋ ಕಾರಣಕ್ಕಾಗಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಅದರ ಒಂದು ಪ್ಯಾರಾಗ್ರಾಫ್ ತಮಗೆ ತಿಳಿಸ್ತೇನೆ. Therefore, stern action may be taken against MLA Shri Vedwas Kamath, Mr. Bharat Shetty, Sharan Pampwell, Sandeep Garodi, Bharat Kumar, and the parent who has recorded the voice message, and others for creating breach of peace, creating enmity between religious sects, creating impediments to children's right to education, creating rift between students and teachers, hurling abuses to school faculty and management, trying to destabilize the district administration and school management, and for various other illegal and high-handed acts. ಇನ್ನೂ ತುಂಬ ಹೇಳಿದ್ದಾರೆ, ಅದೆಲ್ಲ ಓದಕ್ಕೆ ಹೋಗೋದಿಲ್ಲ ನಾನು. ಆದರೆ ಈ ಕಾರಣಕ್ಕಾಗಿ ಅವ್ರ ಮೇಲೆ FIR ಮಾಡಿದ್ದಾರೆ. ಆಯಿತಾ? FIR ಮಾಡಿದ ಮೇಲೆ ತನಿಖೆ ಆರ್ಡರ್ ಮಾಡಿದ್ದೀವಿ ನಾವು. ಈ ತನಿಖೆಯಲ್ಲಿ ಏನು ಬರುತ್ತೆ ಅಂತ ನಾವು ಕಾಯಬೇಕಲ್ವಾ? ಆ ಹೆಣ್ಮಗಳು ಆ ಟೀಚರು ಹೇಳಿದ್ದಾರೆ, ಅದು ಬರುತ್ತೆ FIR ಇದರಲ್ಲಿ. ತನಿಖೆಯಲ್ಲಿ ಏನು ಕ್ರಮ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ, ಅಥವಾ ಮ್ಯಾನೇಜ್ಮೆಂಟ್ನವರು ಹಿಂದೆ ಈ ಟೀಚರ್ ಹಿಂದಿನ ತಾವು ಹೇಳಿದ್ರಿ ಅವರು ಹಿಂದೆ ಎಲ್ಲ ಅದೇ ರೀತಿ ಎಲ್ಲ ಹೇಳ್ತಾ ಇದ್ರು ಅಂತ, ಅದು ಕೂಡ ಬರುತ್ತೆ. ಅಥವಾ ಅವ್ರ ಮೇಲೆ ಅಲ್ಲಲ್ಲ ಅವ್ರ ಮೇಲೆ FIR ಮಾಡುದಿಲ್ಲ, MLA FIR ಮಾಡ್ತಾರೆ. MLA ಮಾಡಿದ FIR ಅಲ್ಲಿ ಅವ್ರ ತನಿಖೆ ಬರ್ಬೇಕು. ಎಂತ ಅವ್ರ ಮೇಲೆ ಕಂಪ್ಲೇಂಟ್ ಸರ್ಕಾರಿ ವ್ಯವಸ್ಥೆ ಕಂಪ್ಲೇಂಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಲ್ಲ, ನೀವು ಮಾಡ್ಲಿಲ್ಲ, ತನಿಖೆ ಮಾಡಿಲ್ಲ. ಅವ್ರ ಮೇಲೆ ಸಾರ್ವಜನಿಕರು ಮಕ್ಕಳ ಹೆತ್ತವರು DDPIಯಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಈ ಕಂಪ್ಲೇಂಟ್ DCಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಮೇಲೆ FIR ಮಾಡಿಲ್ಲ. ಯಾಕೆ ಮಾಡಿಲ್ಲ? ತನಿಖೆ ಅವರು ರಾಮನ ದೂಷಣೆ ಮಾಡಿದ್ದಾರೆ. ನೋಡಿ, ಶಾಸಕರ ಮೇಲೆ, ಜನರಿಂದ ಆಯ್ಕೆ ಆದಂತ ಶಾಸಕರ ಮೇಲೆ ರಾಮನ ಹೆಸರೇ ಎತ್ತಿಲ್ಲ ನಾನು ಇನ್ನೂವರೆಗೆ. ನೀವು ಹೇಳಿಲ್ಲ, ನೀವು ಹೇಳೋದಿಲ್ಲ, ನಂಗೆ ಗೊತ್ತು. ಹೌದಮ್ಮ, ನಿಮಗೊಬ್ಬರಿಗೆ ಬರೆದು ಕೊಟ್ಬಿಟ್ಟಿದ್ದಾರೆ. ನೀವು ಶ್ರೀರಾಮನ ನಿಮಗೆ ಅಥರೈಸ್ ಮಾಡಿಬಿಟ್ಟಿದಾರ. ಶ್ರೀರಾಮ ನಮ್ಮವನು, ಶ್ರೀರಾಮ ನಮ್ಮವನು. ಕೀಪ್ ಇಟ್ ಇನ್ ಯುವರ್ ಮೈಂಡ್, ಕೀಪ್ ಇಟ್ ಇನ್ ಯುವರ್ ಮೈಂಡ್. ಶ್ರೀರಾಮ ನಮ್ಮವನು, ನಿಮ್ಮವನಲ್ಲ. ಶ್ರೀರಾಮನ ಜಯಂತಿ ನಾನು ಇಲ್ಲಿದೋಳಿ ಕೇಳಿ ಸ್ವಲ್ಪ, ನಿಮಗೇನು ಗೊತ್ತಿದೆ ಪಾಪ. ಸಣ್ಣ ಮಕ್ಕಳು, ಚಿಕ್ಕ ಹುಡುಗರಲ್ಲಿ ನಾವೆಲ್ಲ ಶ್ರೀರಾಮನ ಜಯಂತಿಯಲ್ಲಿ ಕೇಳಿ ಅಯ್ಯೋ ಕೇಳ್ರಿ, ನಿಮ್ಗೆ ಇವಾಗ ಬಂದಿದ್ದಾನೆ ಶ್ರೀರಾಮ, ಇವಾಗ ನಿಮ್ಗೆ ಶ್ರೀರಾಮ ಕಾಣಿಸಿದ್ದಾನೆ. ಶ್ರೀರಾಮ ನಿಮಗೆ ಕಾಣಿಸಿರೋದು ಈಗ. ನಮಗೆ ಕೋಸುಂಬರಿ ಹಂಚಿದ್ದೀವಿ, ಶ್ರೀರಾಮನಿಗೆ ಪಾನಕ ಹಂಚಿದ್ದೀವಿ, ಗೊತ್ತಾಯ್ತಾ? ಸುಮ್ಮನೆ ಏನ್ ಮಾತಾಡ್ತೀರಿ ಶ್ರೀರಾಮನ ವಿಚಾರ? ನಿಮ್ಗೆ ಏನಮ್ಮ ಗೊತ್ತಿದೆ ಶ್ರೀರಾಮ ಏನು ಅಂತೇಳಿ? ತನಿಖೆ ಮಾಡ್ತಾ ಇದ್ದೇವೆ. ನಾನು ಹೆಚ್ಚು ಹೋಗೋದಿಲ್ಲ. ಕೇಳಿ, ದಯಮಾಡಿ ಕೇಳಿ. ಇರ್ಲಿ ಬಿಡಿ. ನಾನು ಇಷ್ಟೇ ಹೇಳ್ತೀನಿ ಸಭಾಪತಿಗಳು, ತನಿಖೆಯನ್ನು ಮಾಡ್ತೀವಿ. ತನಿಖೆಯನ್ನು ಮಾಡಿ ಏನು ತನಿಖೆಯಲ್ಲಿ ವರದಿ ಬರ್ತದೆ ಅದರ ಮೇಲೆ ಕ್ರಮ ತಗೊಳ್ತೀವಿ. ಇದಕ್ಕೆ ಮುಂಚೆ ಇನ್ನೂ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇನ್ನು ತಾವು ಮಂಡ್ಯದ ಘಟನೆ ಹೇಳಿದಿರಿ. ಮಂಡ್ಯ ಘಟನೆಯಲ್ಲಿ ಏನು ಕೊಟ್ಟಿದ್ದಾರೆ ಪರ್ಮಿಷನ್? ಅವ್ರು ಏನು ಕೇಳಿದ್ದಾರೆ? ಧ್ವಜ ಹಾರಿಸ್ಬೇಕು ನಾವು ಅಂತ ಕೇಳಿದ್ದಾರೆ. ಧ್ವಜ ಹಾರಿಸ್ಬೇಕು. ಯಾವ ಧ್ವಜ? ನಾವು ರಾಷ್ಟ್ರಧ್ವಜ ಹಾರಿಸ್ಬೇಕು.
ಕನ್ನಡ ಧ್ವಜ ಹಾರಿಸಬೇಕು ಅಂತೇಳಿ ಅವರು ಅರ್ಜಿ ಕೊಟ್ಟಿದ್ದಾರೆ. ಇದು ಅರ್ಜಿ, ಅವರು ಕೊಟ್ಟಿರೋ ಅರ್ಜಿ. ಅದರಲ್ಲಿ ಏನು ಕೇಳ್ತಾರೆ ಅವರು? ತ್ರಿವರ್ಣ ಆ ಧ್ವಜಸ್ತಂಭದಲ್ಲಿ ತ್ರಿವರ್ಣ ಧ್ವಜ ಹಾಗೂ ಕರ್ನಾಟಕ ಬಾವುಟ ಹಾರಿಸಲು ಒಪ್ಪಿರುತ್ತೇವೆ. ಅದನ್ನು ಇವರು ಬರ್ಕೊಟ್ಟಿದ್ದಾರೆ. ಅವರ ಅರ್ಜಿಯಲ್ಲಿ ಕೂಡ ನಾವು ಆ ಧ್ವಜ ಹಾರಿಸ್ತೀವಿ, ತ್ರಿವರ್ಣ ಧ್ವಜ ಮತ್ತು ಕನ್ನಡ ಧ್ವಜ ಅಂತ ಪರ್ಮಿಷನ್ ಕೇಳಿದ್ದಾರೆ. ಆ ಪರ್ಮಿಷನ್ ಕೊಡುವಾಗ ಕಂಡೀಷನ್ ಹಾಕಿದ್ದಾರೆ. ಏನಂತ ಕಂಡೀಷನ್ ಹಾಕಿದ್ದಾರೆ? ಪಂಚಾಯಿತಿಯವರು ಹಾಕಿರುವಂಥ ಕಂಡೀಷನ್, ಮುಚ್ಚಳಿಕೆ ಅವ್ರು ಬರ್ಕೊಟ್ಟಿದ್ದಾರೆ, ಅದು ನಾನು ಹೇಳ್ತೀನಿ. ಕಂಡೀಷನ್ನಲ್ಲಿ ಹೇಳ್ತಾರೆ ನೋಡಿ. ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಹಾಗೂ ಕರ್ನಾಟಕ ಕನ್ನಡ ಬಾವುಟವನ್ನು ಹಾರಿಸುವುದಕ್ಕೆ ಮಾತ್ರ ಅವಕಾಶವಿದ್ದು ಬೇರೆ ಯಾವುದೇ ಧಾರ್ಮಿಕ ರಾಜಕೀಯ ಪಕ್ಷದ ಧ್ವಜ ಬಾವುಟವನ್ನು ಹಾರಿಸುವಂತಿಲ್ಲ. ಧ್ವಜಾರೋಹಣ ಮಾಡುವ ಸಮಯ ಬೆಳಿಗ್ಗೆ 7ರಿಂದ 8 ಗಂಟೆ ಬಳಿಕ ಸಂಜೆ 5:30ರಿಂದ 5:45 ಒಳಗೆ ಇಳಿಸಬೇಕು. ಧ್ವಜಾರೋಹಣಕ್ಕೆ ಸಂಬಂಧಿಸಿದಂತೆ ಸರ್ಕಾರವು ಆಗಿಂದಾಗ್ಗೆ ಮಾರ್ಪಾಡು ಮಾಡುವ ಸುತ್ತೋಲೆಗಳಿಗೆ ಬದ್ಧರಾಗಿರತಕ್ಕದ್ದು. ಯಾವುದೇ ಗಲಭೆಗಳಿಗೆ ಅವಕಾಶ ಕೊಡದಂತೆ ಬದ್ಧರಾಗಿರತಕ್ಕದ್ದು. ಧ್ವಜಾರೋಹಣ ಮಾಡುವ 6-7 ದಿನಗಳ ಮುಂಚಿತವಾಗಿ ಗ್ರಾಮ ಪಂಚಾಯಿತಿಗೆ ಹಾಗೂ ಸ್ಥಳೀಯ ಕೆರಗೋಡು ಪೊಲೀಸ್ ಠಾಣೆಗೆ ಮಾಹಿತಿ ನೀಡುವುದು. ಇದು ಕಂಡೀಷನ್ ಹಾಕಿಕೊಟ್ಟಿದ್ದಾರೆ. ಇಲ್ಲಿ ತಾವು ಹೇಳಿ ಅಲ್ಲ ಈ ಕಂಡೀಷನ್ ಮೊದಲು ಯಾವ್ದ್ರಲ್ಲೂ ಇರಲಿಲ್ಲ. ನೀವು ಪಂಚಾಯಿತಿ ಪರವಾನಗಿಯಲ್ಲಿ ಯಾವ ಕಂಡೀಷನ್ ಇರಲಿಲ್ಲ. ಪಂಚಾಯತ್ ಕರೆಸಿದ್ದಾರೆ ಬೈ ರೆಸಲ್ಯೂಷನ್. ಪಂಚಾಯತ್ ತರಿಸಿರುವಂತ ನೋಡಿ, ನಾನು ಹೇಳಿದೆ ಶ್ರೀನಿವಾಸ್ ಪೂಜಾರಿ ನೋಡಿ, ಜಿಲ್ಲಾಧಿಕಾರಿಗಳು ಅವರು ಬರ್ಕೊಟ್ಟಿದ್ದಾರೆ, ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಈ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ ಮತ್ತು ಕನ್ನಡ ಧ್ವಜವನ್ನು ಬಿಟ್ಟು ಬೇರೆ ಯಾವುದೇ ರಾಜಕೀಯ ಅಥವಾ ಧರ್ಮದ ಬಾವುಟವನ್ನು ಹಾರಿಸುವುದಿಲ್ಲ. ಹೇಳ್ಬಿಡಿ, ಉತ್ತರ ಹೇಳ್ಬಿಡಿ ಸರ್. ಈ ರೀತಿ ಬರೆದು ಕೊಟ್ಟ ನಂತರ ಅವರು ಅಲ್ಲಿ ಹೋಗಿ ಬೇರೆ ಧ್ವಜ ಹಾರಿಸ್ಬೋದಾ ಹೇಳಿ? ನೀವು ಭಗವಂತ ಧ್ವಜ ಹಾರಿಸ್ಬೋದಾ? ಆನಂತರ ಆದದ್ದು ಘಟನೆ ಬೇರೆ. ನನಗಿಷ್ಟಕ್ಕೆ ನೀವು ಉತ್ತರ ಕೊಡಿ. ಆದ್ರಿಂದ ಸ್ವಾಭಾವಿಕವಾಗಿ ಅಧಿಕಾರಿಗಳು ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗಲಾಟೆ ಆಯಿತು. ಇದು ಈ ಧ್ವಜ ಹಾಕಿದ್ರಿ, ಆ ಧ್ವಜ ಹಾಕಿದ್ರಿ, ನಾವು ಕೊಡುವಂಥ ಧ್ವಜ ಹಾಕಿ ಅಂತೇಳಿ ಅಲ್ಲಿ ಬೇರೆಯವರು ಕೂಡ ಗಲಾಟೆ ಮಾಡಿದ್ರು. ಆ ಕಾರಣಕ್ಕಾಗಿ ಹೋಗಿ ಅವರು ಪಂಚಾಯಿತಿ ಅಧಿಕಾರಿಗಳು ಅದನ್ನು ಇಳಿಸ್ಬೇಕು ಅಂತೇಳಿ ಇಳಿಸಿದ್ರು. ಆದರೆ ನೀವೇ ಹಾಕೋದ್ರಿ ಅಲ್ಲಿ. ಊರಿನವರು ಬಿಟ್ಬಿಡ್ಬೇಕಾಗಿತ್ತು. ಆ ಊರಿನವ್ರು ಏನಾದರೂ ಮಾಡ್ಕೊಳ್ಳಿಯಪ್ಪ, ಪಂಚಾಯಿತಿ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, 19-20 ಜನ ಪಂಚಾಯಿತಿ ಮೆಂಬರ್ಸು, ಅವರು ತೀರ್ಮಾನ ಮಾಡಿದ್ದಾರೆ, ರೆಸೊಲ್ಯೂಷನ್ ಮಾಡಿದ್ದಾರೆ, ಪರ್ಮಿಷನ್ ಅವ್ರು ಕೊಟ್ಟಿದ್ದಾರೆ, ಅರ್ಜಿ ಅವ್ರಿಗೆ ಕೊಟ್ಟಿದ್ದಾರೆ. ವೈ ಶುಡ್ ವಿ ಗೋ ಫ್ರಮ್ ಹಿಯರ್? ಏನು ಇಲ್ಲಿಂದ ಯಾಕೆ ಹೋಗ್ರಿ ನೀವು? ನೀವು ವಿರೋಧ ಪಕ್ಷದಲ್ಲಿರುವಾಗ ಇಂಥ ಗಲಾಟೆ ಆದ್ರೆ ಹೋಗ್ತಾ ಇರಲಿಲ್ಲ. ಅದು ಬೇರೆ. ನಮ್ಮನ್ನ ಯಾಕೆ ಕಂಪೇರ್ ಮಾಡ್ತೀರಪ್ಪ? ಈಗ ಈ ಶಾಲೆ ಅದಕ್ಕೆ ನೀವು ಮಾಡ್ಬೇಕಾ? ಈಗ ನಿಮ್ಗೆ ಅದಕ್ಕೆ ನೀವು ಮಾಡ್ಬೇಕು. ಅಲ್ಲ, ಈಗ ಪರಸೆಟ್ರಿ ಅರೆಸ್ಟ್ ಮಾಡೋ ಶಾಲೆಗೆ ನೀವೇ ಫಿಲಾಸಫಿ ಹೇಳೋರು ನೀವು ಹಾಗೇನಿಲ್ಲ. ಯಾವುದೇ ವ್ಯವಸ್ಥೆಯಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆದಾಗ ವಿರೋಧ ಪಕ್ಷಗಳು ಹೋಗೋದು ರೂಢಿ. ನೀವು ಸಭಾಪತಿಗಳೇ, ಉತ್ತರ ಇದರಲ್ಲಿ ಯಾವುದೇ ಇವರು ಎತ್ತಿರುವಂತ ಪ್ರಶ್ನೆಯಲ್ಲಿ ಯಾವುದೇ ಹುರುಳಿಲ್ಲ, ಯಾವುದೇ ಹುರುಳಿಲ್ಲ. ಇದರಲ್ಲಿ ಏನ್ ಕೇಸ್ ಮಾಡೋದು ಕೊಟ್ಟಿದ್ರಿ ನೀವು? ಇದನ್ನ ತಗೊಂಡೋಗಿ ಇಡೀ ರಾಜ್ಯದಲ್ಲಿ ಏನು ಕಾನೂನು ಸುವ್ಯವಸ್ಥೆ ಹಾಳಾಗೋಗಿದೆ ಅಂತ ಹೇಳುವಂತ ನಾನು ಹೇಳ್ತೇನೆ ನಿಮಗೆ. ನಾವು ಈ ರಾಜ್ಯದಲ್ಲಿ ಸಮರ್ಪಕವಾಗಿ ಲಾಠಿ ಚಾರ್ಜ್ ಆಗಿಲ್ಲ, ನೀವು ಏನೂ ಮಾಡಿಲ್ಲ. ಇಬ್ಬರು ನಿರಪರಾಧಿ ಶಾಸಕರ ಮೇಲೆ ಅವರಿಗೆ ಉತ್ತರ ಬೇಕಾಗಿಲ್ಲ. ಉತ್ತರ ಬೇಕಾಗಿಲ್ಲ. ನಾನು ಉತ್ತರ ಬೇಕಾಗಿಲ್ಲ. ನೀವು ಆ ಉತ್ತರ ಕೊಡುವಾಗ ಉತ್ತರ ಕೊಟ್ಟು ಪೂಜಾರ್ ಅವರೇ, ನಿಮ್ಮ ಬಗ್ಗೆ ನನಗೆ ಅಪಾರವಾದ ಸ್ವಲ್ಪ ಕಡಿಮೆ ಇಲ್ಲ. ಒಂದು, ನೀವು ಚೆನ್ನಾಗಿ ಮಾತಾಡ್ತೀರಿ, ಪ್ರೆಸೆಂಟೇಷನ್ ಬಹಳ ಚೆನ್ನಾಗಿ. ಕೆಲವು ಕೇಸ್ಗಳು ನಿಮ್ದು ಬ್ಯಾಡ್ ಕೇಸ್ ತಗೊಂತೀರಾ, ಅದೇ ಬಂದಿರೋದು ನನಗೆ.
ಒಳ್ಳೆ ಆರ್ಗ್ಯುಮೆಂಟ್ ಮಾಡ್ತೀರ, ಅದ್ರ ಕೇಸ್ ಬ್ಯಾಡ್ ಕೇಸ್. ಇದಕ್ಕಿಂತ ಭಾರಿ ಬ್ಯಾಡ್ ಕೇಸ್. ಶಾಸಕರ ಮೇಲೆ FIR ಹಾಕಿದಂತ ಕೇಸ್ಗಿಂತ ಗಟ್ಟಿ ಕೇಸ್ ಇಲ್ಲ. ಕಾನೂನಿನ ಹೊರತುಪಡಿಸಿ ಕಾನೂನನ್ನ ರಕ್ಷಣೆ ಮಾಡುವ ಕೆಲಸ ನಮ್ದು. ಅದಕ್ಕೆ ವಿರೋಧವಾಗಿ ಯಾರಿದ್ರು FIR, ಅಲ್ಲ, ಅದು ಕಾನೂನಿನ ಯಾರಿದ್ರು ಬಗ್ಗೆ ತರಲೇ ಇಲ್ಲ. ಕಾನೂನಿನ ಬಗ್ಗೆ ತರಲೇ ಇಲ್ಲ ಶಾಸಕರು. ಕಾನೂನನ್ನ ಉಲ್ಲಂಘನೆ ಮಾಡಿದವರು ಯಾರಿದ್ರು ತರಲಿಲ್ಲ. ಸಭಾಪತಿ ನೀವು ವಿನಾಕಾರಣ ಯಾರಿದ್ರು we don't care. We are here to ಈಗ protect the law. ಶಾಸಕರ ಮೇಲೆ ಕೇಸ್ ದಾಖಲು ಮಾಡುವ ಮೂಲಕ ಅವ್ರ ಮೇಲೆ ಒಂದು ಭಯವನ್ನು ಸೃಷ್ಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದೀರಿ. ಒಂದು ನಿಮಿಷ. ಸಭಾಧ್ಯಕ್ಷರೇ, ವಿರೋಧ ಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಶಾಸಕರ ಮೇಲೆ FIR ಮಾಡಿದ್ದೀವಿ, ಶಾಸಕರ ಮೇಲೆ FIR ಮಾಡಿದೀವಿ ಅಂತ ಹೇಳಿ. ನಿಯಮ ಅಥವಾ ಕಾನೂನಲ್ಲಿ FIR ಶಾಸಕರ ಮೇಲಾಗ್ಲಿ ಅಥವಾ ಸಂಸದರ ಮೇಲಾಗ್ಲಿ FIR ಮಾಡಬಾರ್ದು ಅಂತ ಏನಾದ್ರೂ ಕಾನೂನು ಇದೆಯಾ ಅನ್ನೋದು ಸ್ವಲ್ಪ ಹೇಳ್ಬೇಕಾಗಿದೆ. 1 hour ಆಯ್ತು. ಸಭಾಧ್ಯಕ್ಷರೇ, ಇಲ್ಲ ಸರಿ, MLAಗಳು ಸಂಸದರ ಮೇಲೆ ಅಥವಾ ವಿಧಾನ ಪರಿಷತ್ ಸದಸ್ಯರ ಮೇಲೆ FIR ಮಾಡಬಾರ್ದು ಅನ್ನೋದೇನಾದ್ರೂ ಕಾನೂನು ಇದೆಯಾ ಅನ್ನೋದು ಸ್ವಲ್ಪ ನಮ್ಗೆ ಗಮನಕ್ಕೆ ತಂದ್ರೆ ಬಹಳ ಒಳ್ಳೇದು. ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅಂತ ಹೇಳಿ. ಅದು ನೀವ್ ಹೇಳ್ತೀರಪ್ಪ, ಆ ಉದ್ದೇಶಪೂರ್ವಕ ಅಂತ ನೀವ್ ಹೇಳ್ತೀರಿ, ನಾವು ಕೇಳಕ್ಕಾಗುತ್ತಾ? ನೀವು ಈ ಘಟನೆಗೆ ಕಾರಣೀಕರ್ತರಾದಂತ ಒಬ್ಬ ಸಿಬ್ಬಂದಿ ಮೇಲೆ ನೀವು ಮಾಡಿಲ್ಲ. ಶಾಸಕರ ಮೇಲೆ ಗುಣಾಚರಣೆ ಮಾಡಿಲ್ಲ ನೀವು. ಒಂದ್ ನಿಮಿಷ. ಈ ಘಟನೆಗೆ ಮೂಲ ಕಾರಣ ಮಾನ್ಯ ರವಿ ಅವರು ಒಂದ್ ನಿಮಿಷ ಕೂತ್ಕೊಳ್ಳಿ. ಅಲ್ಲ, ಈ ಘಟನೆಗೆ ಮೂಲ ಕಾರಣ ಮಾಡಿಲ್ಲ, ಪ್ಲೀಸ್ ಕೂತ್ಕೊಳ್ಳಿ. ಶಾಸಕರ ಮೇಲೆ ಮಾಡಿಲ್ಲ. ರವಿ ಅವರು ಸಭಾಪತಿಗಳೇ, ಕೋವಿಡ್ ನಲ್ಲಿ ರವಿ ನಡ್ಕೊಂಡ್ ಬಂದ್ರೆ ನಮ್ಮ ಮೇಲೆ ಕೇಸ್ ಹಾಕಿದ್ರು. ಲಾಸ್ಟ್ ಹೇಳ್ಬಿಡ್ತೀನಿ. DK ಶಿವಕುಮಾರ್ ಮೇಲೆ, ರವಿ ಅವರು ನಮ್ಮ ಮೇಲೆ ಎಲ್ಲ ಏನ್ರಿ 1 hour ರವಿ ಆಯ್ತು. ಅವರು ನಾವು ಡ್ರಗ್ಸ್ ಬಗ್ಗೆ MLA ಪ್ರಶ್ನೆ ಮಾಡಿದ್ದಾರೆ. ಒಂದ್ ನಿಮಿಷ. DK ಶಿವಕುಮಾರ್ MLA ಅಲ್ವಾ? ಹೆಂಗೆ ಮೇಕೆದಾಟು ಕೇಸ್ ಹಾಕಿದ್ರು ಇವರು? ಆಯ್ತಾಯ್ತು ಕೋವಿಡ್ ಟೈಮ್ ಅಲ್ಲಿ ಅದೂನು ಆಯ್ತು ನಡ್ಕೊಂಡ್ ಬಂದಿದ್ದ ದಾರಿನಲ್ಲಿ ಬಿಡಿ. ಅವ್ರಿಗೊಂದು ಕಾನೂನು, ಇವರನ್ನು ಗಲಾಟೆ ಮಾಡ್ತಾರೆ. ನಾವು ನಡ್ಕೊಂಡ್ ಬಂದಿದ್ದ ಕೇಸ್ ಹಾಕಿದ್ರು. ಅವಾಗ ಯಾರು ನಮ್ಗೊಂದು ಕಾನೂನು. ಒಂದೇ ಒಂದು ನಿಮಿಷ ಡ್ರಗ್ಸ್ ಹೇಳ್ಬಿಡ್ತೀನಿ. ಸಾಕ್ರಿ. ಮಾನ್ಯ ರವಿ ಅವರು ಬಿಡಿ, ರವಿ ಅವರು ಉತ್ತರ ಕೊಡ್ತೀನಿ. ಜಾರಿ ಇತ್ತು. 144 ಜಾರಿ ಇದ್ರೆ ಈಶ್ವರಪ್ಪನ್ಗೆ ಯಾಕೆ ಹಾಕಲಿಲ್ಲ ನೀವು? ಸದ್ಯ ಈ ಜೊತೆ ಹೋದ್ರೆ. ಹಾಗಿದ್ರೆ ಶಾಲೆ ಯಾಕೆ ಹಾಕಲಿಲ್ಲ ಜಾರಿ ಇತ್ತು ನೀವು? ಹೇಳಿ. ಶಾಲೆ ಜಾರಿ ಇತ್ತು ಹೇಳಿ. ಮಿನಿಸ್ಟರ್, ಡೆಡ್ ಬಾಡಿ ಜೊತೆ ಹೋಗ್ತಾರೆ. ಅವ್ರಿಗೆ ಯಾಕೆ ಹಾಕಲಿಲ್ಲ? ಬೇರೆಯವ್ರಿಗೂ ಒಂದೇ ಕಾನೂನಾ? ಇವ್ರಿಗೆ ಒಂದು ಕಾನೂನು. ಬಿಡಿ ಆಯ್ತು ಬಿಡಿ. ಆಯ್ತು ಆಯ್ತು. ರವಿ ಅವರು ಉಗೋತೀನಿ, ಏನ್ ಬಹಳ ಮಾಡಿ ಗಂಭೀರವಾದ ಪ್ರಶ್ನೆ ಕೇಳಿದ್ರು. ನೋಡಿ, ನನ್ನ ಒಂದ್ ನಿಮಿಷ ಆಯ್ತು ಆಯ್ತು ಮಾತಾಡ್ತಾರೆ. ಹೆಸರು ಇರೋರಿಗೆ ಅವಕಾಶ. ಆಯ್ತು ಕೇಳಿ ಕೊಟ್ಟಿನಿ, ನೀವು ಈಗ ಕೇಳ್ತೀರಿ, ಮಾತಾಡಿ. ರವಿ ಒಂದ್ ನಿಮಿಷ ಕೂತ್ಕೊಳ್ಳಿ, ನಾನು ಹೇಳ್ತೀನಿ, ಆಮೇಲೆ ಮಾತಾಡಿ ಯಾರು ಪ್ಲೀಸ್. ಕೊಡಬಾರ್ದು ಅಂತ ಏನ್ ಕಾಯ್ದೆ ಇಲ್ಲ. ರವಿ ಅವರು ಕೊಡಬೇಕು. ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಈ ಡ್ರಗ್ಸ್ ಬಗ್ಗೆ ಮಾತಾಡಿದ್ರು. ಮಾನ್ಯ ಸಭಾಪತಿಗಳೇ, ಈಗಾಗಲೇ ಮುಖ್ಯಮಂತ್ರಿಗಳು ಈ ರಾಜ್ಯದಲ್ಲಿ ನಾವು ಒಂದು ಯುದ್ಧವನ್ನೇ ಈ ಡ್ರಗ್ಸ್ ಬಗ್ಗೆ ಸಾರಿದ್ದೇವೆ ಅಂತೇಳಿ ಈಗಾಗಲೇ ಹೇಳಿದ್ದಾರೆ. ವಿ ವಾಂಟ್ ಟು ಮೇಕ್ ದಿಸ್ ಸ್ಟೇಟ್ ಆಸ್ ಡ್ರಗ್ ಫ್ರೀ ಸ್ಟೇಟ್ ಅಂತ. ಅದ್ರ ಮೇಲೆ ಒಂದು ಯುದ್ಧನೇ ಪ್ರಾರಂಭ ಮಾಡಿದ್ದೇವೆ. ತಮಗೆ ಮಾಹಿತಿ ಹೇಳ್ತೀನಿ, ಕಳೆದ 6-7 ತಿಂಗಳಿಂದ ಸುಮಾರು 142 ಕೋಟಿ ರೂಪಾಯಿ ಡ್ರಗ್ಸ್ ಅನ್ನು ನಾವು ಹಿಡಿದಿದ್ದೇವೆ. 9650 kg ಗಾಂಜಾ ಹಿಡಿದಿದ್ದೇವೆ. 233 kg ಅದರ್ ಡ್ರಗ್ಸ್, ಯಾವುದು ಹೆರೋಯಿನ್ ಇರ್ಬೋದು, ಅದು ಬೇರೆ ಬೇರೆದು, ಅದೆಲ್ಲ ಹೆಸರುಗಳಿದೆ, MDMA ಇರ್ಬೋದು, ಇವೆಲ್ಲವನ್ನು 233 kg ಅದನ್ನು ಹಿಡಿದಿದ್ದೇವೆ. ಅದರ ಬೆಲೆ 142 ಕೋಟಿ. ಮಾನ್ಯ ಸಭಾಪತಿ, ಮೊನ್ನೆ ಸುಟ್ಟಾಕಿದ್ದೀವಿ, ಅದನ್ನೆಲ್ಲ ಮೊನ್ನೆ ಸುಟ್ಟಿದ್ದೇವೆ. ಪ್ರತಿ ದಿವಸ ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್ ಅಗೇನ್ಸ್ಟ್ ಡ್ರಗ್ಸ್, ಡ್ರಗ್ ಪೆಡ್ಲರ್ಸ್, ಡ್ರಗ್ ಸಪ್ಲೈಯರ್ಸ್ ಅಂಡ್ ಆಲ್ಸೋ ಯೂಸರ್ಸ್. ನಮಗೆ ಯೂಸರ್ಸ್ಗಿಂತ ಹೆಚ್ಚಾಗಿ ಯಾರು ಸರಬರಾಜು ಮಾಡ್ತಾರೆ, ಯಾರು ಸಪ್ಲೈ ಮಾಡ್ತಾರೆ, ಅವರನ್ನು ಹಿಡಿದಿದ್ದೇವೆ. ನಾವು ಯಾವುದೇ ಕಾಂಪ್ರಮೈಸು ಇದರಲ್ಲಿ ಆಗೋದಿಲ್ಲ ಅನ್ನೋ ಒಂದು ಮಾತನ್ನು ನಾನು ಸದನಕ್ಕೆ ಹೇಳೋದಕ್ಕೆ ಬಯಸ್ತೇನೆ. ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್. ಅದರಿಂದ ನನಗೆ ಗೊತ್ತು, ತಾವು ಹೇಳಿದ್ದು ಚಾಕ್ಲೇಟಲ್ಲಿ ಕೊಡ್ತಾರೆ, ಬೇರೆ ಬೇರೆ ರೂಪದಲ್ಲಿ ಸಪ್ಲೈ ಮಾಡ್ತಾರೆ, ಶಾಲಾ ಕಾಲೇಜುಗಳಿಗೆ ಸಪ್ಲೈ ಮಾಡ್ತಾರೆ, ಇದೆಲ್ಲ ನೋಡಿದ್ದೇವೆ, ನಾವು ಗೊತ್ತಿದೆ. ಅದಕ್ಕಾಗಿ ನಾವು ವಿ ಹ್ಯಾವ್ ಡಿಕ್ಲೇರ್ಡ್ ಎ ವಾರ್. ಅನೇಕ ಜಿಲ್ಲೆಗಳಲ್ಲಿ ನಮ್ಮ SP ಗಳು ಹೇಳ್ತಾ ಇದ್ದಾರೆ, ನಾನು ಇನ್ನು 6 ತಿಂಗಳಲ್ಲಿ 1 ವರ್ಷದಲ್ಲಿ ಈ ಜಿಲ್ಲೆಯನ್ನು ಡ್ರಗ್ ಫ್ರೀ ಡಿಸ್ಟ್ರಿಕ್ಟ್ ಮಾಡ್ತೇನೆ ಸರ್ ಅಂತ ಹೇಳ್ತಾರೆ. ಆ ಮಟ್ಟಕ್ಕೆ ನಾವು ಇವತ್ತಿನ ದಿವಸ ಈ
ಈ ಡ್ರಗ್ಸ್ ಬಗ್ಗೆ ಕ್ರಮ ತಗೊಳ್ತೇವೆ ಅನ್ನೋದನ್ನು ನಾನು ತಮಗೆ ಹೇಳೋದಕ್ಕೆ ಬಯಸ್ತೇನೆ. ನಾಯಕರು ಹೇಳಿ. ನರಸಿಂಹ ಇಲ್ಲ ಬೇಡ ಬೇಡ ಕೂಡಿ ಯಾರು ಅಲ್ಲಲ್ಲಿ ಬೇಡಬೇಡಿ ಅವ್ರು ಏನು ಮಾತಾಡಲಿ ಅವರು ಸಿಗ್ನೇಚರ್. ಸಭಾಪತಿಗಳೇ, ನಮ್ಮ ಊರಿನ ಘಟನೆಗೆ ಸಂಬಂಧಪಟ್ಟಂತೆ ಶಾಸಕರ ಮೇಲೆ ಹಾಕಿರುವ FIRನ ಬಗ್ಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಸಚಿವರಿಗೆ ಅದು ಗೊತ್ತಿರಲಿಕ್ಕಿಲ್ಲ ಅಥವಾ ಕೆಳಮಟ್ಟದಲ್ಲಿ ಏನು ನಡೀತದೆ ಅಂತ ಹೇಳುವಂಥದ್ದನ್ನು ಅವರ ಗಮನಕ್ಕೆ ತರುವುದಕ್ಕೋಸ್ಕರ ನಾನು ತಮ್ಮ ಮುಂದೆ ನಾನು ಆಗ್ರಹ ಮಾಡಿರುವಂಥದ್ದು. ಹೇಳುವಂಥದ್ದು ಬಹಳ ಸುಲಭ. ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಸಮಾನರು. ಆದರೆ ವಾಸ್ತವವಾಗಿ ಆ ರೀತಿಯಲ್ಲಿ ಕೆಳಮಟ್ಟದಲ್ಲಿ ಒತ್ತಡದ ಕಾರಣಕ್ಕೆ ಯಾವ ರೀತಿಯ ವಿಪರೀತಗಳು ನಡೀತದೆ ಅಂತ ಹೇಳುವಂಥದ್ದನ್ನು ಸಚಿವರ ಗಮನಕ್ಕೆ, ಕಾನೂನು ವ್ಯವಸ್ಥೆ ಮುರಿದು ಬಿದ್ದಿದೆ ಅಂತೇಳಿ ಹೇಳುವಂಥದ್ದು ಯಾಕೆ ಅಂತೇಳಿ ಕೇಳಿದರೆ ಪಕ್ಷಪಾತದ ನೀತಿ ಆಗ್ತದೆ. ನಾನು ಇದೇ ವಿಷಯದಲ್ಲಿ ಹೇಳ್ತೇನೆ, ನಮ್ಮೂರಿನಲ್ಲಿ ಈ ರೀತಿ ಆದಾಗ ಸಾಕಷ್ಟು ಬಾರಿ ಕಂಪ್ಲೇಂಟ್ಗಳನ್ನು ನಾವು ಕೊಟ್ಟರೂ ಕೂಡ ಆ ಕಂಪ್ಲೇಂಟ್ FIR ಆಗುವುದಿಲ್ಲ. ಆದರೆ ಬಹಳ ಸುಲಭದಲ್ಲಿ ಶಾಸಕರ ಮೇಲೆ FIR ಆಗ್ತದೆ. ಅದು ವಿರೋಧ ಪಕ್ಷದ ಶಾಸಕರ ಮೇಲೆ ಯಾಕೆ ಆಗ್ತದೆ? ಈ ಸರ್ಕಾರ ಬಂದಾಗ ಆ ರೀತಿಯಲ್ಲಿ ಯಾಕೆ ಆಗ್ತದೆ? ಈಗ ಅಲ್ಲಿ ಮಾತಾಡುವಾಗ ಹೇಳಿದ್ರು ಎಲ್ಲರೂ ರಾಮ. ಹೌದು, ನಾವು ಒಪ್ತೇವೆ, ಎಲ್ಲರೂ ರಾಮನೇ, ದೇಶದ ರಾಮ, ಅದು ಜಗತ್ತಿನ ರಾಮ. ಆದರೆ ದಯವಿಟ್ಟು ನನಗೆ ಕೂಡ್ರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಈಗ ನೋಡಿ, ಅಲ್ಲ ನಾನು ಹೇಳ್ಬಿಡಿ. ಅಲ್ಲ, ಕ್ರಿಮಿನಲ್ ಕೇಸ್ನಲ್ಲಿ ಒಂದು ದೊಡ್ಡ ಐಡಿಯಾಲಜಿ ಅಥವಾ ಒಂದು ನಿಯಮ ಏನಿದೆ ಅಂತ ಹೇಳಿದರೆ 100 ಜನರನ್ನ ತಪ್ಪು ಮಾಡಿದರೂ ಕೂಡ ಒಬ್ಬರನ್ನ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತೇಳಿ ಹೇಳುವಂಥದ್ದು. ಈ ದೃಷ್ಟಿಯಲ್ಲಿ ನಾನೇನೂ ತಪ್ಪು ಮಾಡದೇ ಇರುವಾಗ ನನ್ನ ಮೇಲೆ ಅದು ತನಿಖೆಯಾಗಿ ಮತ್ತೆ ಎಲ್ಲವೂ ಆಗ್ತದೆ, ಅದು ಸರಿ. ಆದರೆ ತಪ್ಪು ಮಾಡದೆ ನನ್ನ ಮೇಲೆ FIR ಯಾಕೆ ಆಗ್ತದೆ ಅಂತ ಹೇಳುವಂಥದ್ದಕ್ಕೆ ಗೃಹ ಸಚಿವರು ಉತ್ತರ ಕೊಡಬೇಕಲ್ಲ. ಕೊನೆಯದಾಗಿ ಈಗ ಒಟ್ಟು ಪರಿಸ್ಥಿತಿ ಏನು ಅಂತೇಳಿ ಕೇಳಿದರೆ, ಅವರ ಖಾತೆಗೆ ಸಂಬಂಧಪಡದ ಸಚಿವರುಗಳು ಕೂಡ, ಸಂಪುಟದಲ್ಲಿರುವ ಸಚಿವರುಗಳು ಕೂಡ ಎಳೆದು ಒಳಗೆ ಹಾಕಿ ಅವರು ಹಾಗೆ ಮಾಡಿ ಹೀಗೆ ಮಾಡಿ ಅಂತೇಳಿ ಹೇಳಿದಾಗ ಯಾರ ಮೇಲೆ? ಯಾವುದೋ ಒಂದು ಸಂಘಟನೆಯ ನಮಗೆ ಆಗದಂತಹ ವೈಚಾರಿಕವಾಗಿ ನಮಗೆ ವಿರೋಧವಿದ್ದಾರೆ ಅಂತ ಹೇಳುವ ಕಾರಣಕ್ಕೆ ಯಾರನ್ನು ಬೇಕಾದರೂ ಒಳಗೆ ಹಾಕಿ, ತಪ್ಪು ಮಾಡದವರನ್ನು ಒಳಗೆ ಹಾಕಿ ಅವರ ಮೇಲೆ ರೌಡಿ ಶೀಟ್ ಮಾಡಿ ಮನಸ್ಸಿನ ಮೇಲೆ ಅದರ ಪರಿಣಾಮ ಏನಾಗ್ತದೆ ಅಂತ ಹೇಳುವಂಥದ್ದನ್ನು ಗೃಹ ಸಚಿವರ ಗಮನಕ್ಕೆ ತರ್ತೇನೆ. ಯಾವುದೇ ತಪ್ಪು ಮಾಡದೆ ಆದಾಗ ಸಹಜವಾಗಿ ವ್ಯವಸ್ಥೆಯ ವಿರುದ್ಧ ಅವನ ಭಾವನೆ ಏಳ್ತದೆ. ಮತ್ತು ಈ ರೀತಿಯಲ್ಲಿ ದ್ವೇಷ ರಾಜಕಾರಣ ಈ ವ್ಯವಸ್ಥೆಯನ್ನು ಉಪಯೋಗ ಮಾಡಿ ಕಾರ್ಯಕರ್ತರ ಮೇಲೆ ಆಗ್ತಾ ಇದೆ ಅಂತ ಹೇಳುವಂಥದ್ದನ್ನು ಸಚಿವರ ಗಮನಕ್ಕೆ ತರ್ತೇನೆ. ಈ ರೀತಿ ಆಗದ ರೀತಿಯಲ್ಲಿ ಸರ್ಕಾರ ಎಚ್ಚರ ವಹಿಸಬೇಕಾಗಿದೆ. ಅಲ್ರಿ 1 ಅವರ್ ತಗೊಳಂಗಿಲ್ಲ, ಅಲ್ಲಿ ಗಂಭೀರವಾದಂತ ವಿಷಯ ತಿಳ್ಕೊಬೇಕ್ರಪ್ಪ. ನಾವು ಏನ್ ಹೇಳುದು, ನೀವು ಮಾತಾಡ ಅನುಮತಿ ಕೊಟ್ರೆ ಅಷ್ಟೇ ಸರ್. ಅಲ್ಲಿ 1 ಅವರ್ ಮೇಲಾಯ್ತು. ಒಂದು 5 ಅದಾವ, ಬೇರೆಯವ್ರು ಯಾರು ಬೇಡ ಸರ್. 2 ನಿಮಿಷ ಮುಗಿಸ್ತಿಸ್ಕೊಟ್ರೆ ಅನುಮತಿ ಕೊಟ್ರೆ ಸರ್. ಮಾನ್ಯ ಸಭಾಪತಿಗಳೇ, ಗೃಹ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್, ನಾ ನನ್ನ ಕ್ಷೇತ್ರದೊಳಗೆ ಆಗಿರ್ತಕ್ಕಂಥ ಪ್ರಕರಣದ ಕುರಿತು ಸ್ಪಷ್ಟೀಕರಣ ಕೇಳಲಿಕ್ಕೆ ಬಯಸ್ತೇನೆ. ಪರಮೇಶ್ವರ್ ಸರ್, ಹಾನಗಲ್ ಪ್ರಕರಣ ಏನು ಸಾಮೂಹಿಕ ಅತ್ಯಾಚಾರ ಆಯಿತು, ಅದು ಇಡೀ ರಾಜ್ಯ ದೇಶದ ಗಮನವನ್ನು ಸೆಳೆದದ. ನನ್ನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಅವ್ರು ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಫೈಲ್ ಮಾಡ್ಕೊಂಡ್ರು ಫೈಲ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಜನ ಎಲ್ಲ ಗಲಾಟೆ ಮಾಡಾಕಿತ್ತರು. ಅಷ್ಟು ಜನ ಗಲಾಟೆ ಆದ್ಮೇಲೆ ವಿಳಂಬವಾಗಿ ದಾಖಲೆ ಮಾಡಿಕೊಂಡ್ರು. ನನ್ನ ಪ್ರಶ್ನೆ ಇಷ್ಟ, ಈ ಸರ್ಕಾರ, ಈ ಪೊಲೀಸರಿಗೆ ಸರ್ಕಾರದ ಭಯ ಭೀತಿ ಇಲ್ವಾ? ವಿಳಂಬ ಆಗ್ಲಿಕ್ಕೆ FIR ಮಾಡಿರಿ, ಮುಂದೆ ಅವನ್ನೆಲ್ಲ ಪನಿಷ್ಮೆಂಟ್ ಮಾಡಿರಿ, ಸಸ್ಪೆಂಡ್ ಮಾಡಿರಿ, ಒಪ್ಕೊಂತೀವಿ. ವಿಳಂಬ ಯಾಕಾಯ್ತು? ಜನರು ಗಲಾಟೆ ಮಾಡಬೇಕಾಯ್ತು. ಜನರು ಗಲಾಟೆ ಮಾಡಿದ ಮ್ಯಾಗ ವಿಳಂಬ ಯಾಕಾಯ್ತು? ನಿಮ್ಮ ಹೆದರಿಕೆ ಇಲ್ವಾ ಅವ್ರಿಗೆ? ನಿಮ್ಮ ಕಂಟ್ರೋಲ್ ಇಲ್ವಾ ಅವ್ರ ಮ್ಯಾಗ? ವಿಳಂಬ ಆಗ್ಲಿಕ್ಕೆ ಯಾರಾದರೂ ಅಲ್ಲಿ ಕೈವಾಡ ಐತನ? ವಿಳಂಬ ಆಗ್ಲಿಕ್ಕೆ ಕೈವಾಡದ ಸ್ಪಷ್ಟೀಕರಣ ಕೊಡಿಸಿ ಸರ್. ಇದನ್ನ ಹಾನಗಲ್ ಪ್ರಕರಣದೊಳಗೆ 2ನೇ ಸರ್, ಹುಬ್ಬಳ್ಳಿ ಒಳಗ ಕರಸೇವಕ ಶ್ರೀಕಾಂತ್ ಪೂಜಾರಿ 30 ವರ್ಷದ ನಂತರ ಹಳೆ ಕೇಸ್ ತಗೊಂಡು ಫೈಲ್ ಮಾಡ್ತಾರೆ. ಅಲ್ಲೇ ಅದೇ ಹುಬ್ಬಳ್ಳಿ ಒಳಗ
ಅಲ್ಪಸಂಖ್ಯಾತರು ಪೊಲೀಸ್ ಸ್ಟೇಷನ್ ಸುಡಕ್ ಹೊಂಟಿದ್ರು. ಏನ್ ಮಾಡಿದ್ರು ಅವಾಗ ಗಲಾಟೆ? ಅವಾಗ ಸುಮ್ ಕುತ್ಕೊಂಡ್ರು. ಹಿಂದೂ ಕಾರ್ಯಕರ್ತರು ಏನ್ ರಾಮ ಮಂದಿರ ಕಾರ್ಯಕರ್ತರು ಒಬ್ಬರ ಕಂಡು ಇಕ್ಕಟ್ರ 31 ಎಲ್ಲರೂ ಅರೆಸ್ಟ್ ಮಾಡ್ರ. ಅವ ಒಬ್ಬರ ಯಾಕ್ರಿ ಈ ತರ ವ್ಯತ್ಯಾಸ ತಾರತಮ್ಯ? ಅಂದ್ರೆ ಹಿಂದೂಗಳ ಬಗ್ಗೆ ರಾಮ ಮಂದಿರ ಕರೆಸಿರ್ತಾರೆ ಅವ್ರಷ್ಟೇ ಅರೆಸ್ಟ್ ಮಾಡೋದ? ಇದು ತಪ್ಪಾಗ್ತದ. ಯಾಕೆ ಈ ರೀತಿ ಬಿಡ್ತು? ಸ್ಪಷ್ಟೀಕರಣ ಕೊಡಿ ಸರ್. 31 ವರ್ಷ ಬಿಡಿ. ಮಾನ್ಯ ಇಲ್ಲ ಉತ್ತರಳಿ. ಒಂದು ತಾಸು 10 ನಿಮಿಷ ಆಯ್ತು. ಮಾನ್ಯ ಸಭಾಪತಿಗಳೇ, ನಮ್ಮ ಮಾತು ಪೊಲೀಸ್ನವ್ರು ಕೇಳೋದಿಲ್ಲ. ಇದು ಯಾವ ಸಂದರ್ಭದಲ್ಲೂ ಆಗೋದಿಲ್ಲ. ಅದು ಕೇಳಿ, ಯಾವ ಒತ್ತಡದಲ್ಲೂ ಪೊಲೀಸ್ನವ್ರು ಕೆಲಸ ಮಾಡೋದಿಲ್ಲ. ಅವರು ಕಾನೂನಿನ ಚೌಕಟ್ಟಿನಲ್ಲಿ ಏನು ಕಾನೂನು ರಕ್ಷಣೆ ಮಾಡಬೇಕು ಏನು ಅವ್ರಿಗೆ ಕೆಲಸ ವಹಿಸಿದ್ದಾರೆ, ಸರ್ಕಾರ ಕೆಲಸ ವಹಿಸಿದೆ, ಅದನ್ನ ಮಾಡ್ತಾರೆ. ಯಾರ ಒತ್ತಡಕ್ಕೂ ಅವರು ಮಣಿಯೋದಿಲ್ಲ. ಹಾಗಾಗಿ ಅವರು ವಿಳಂಬ ಆಯಿತು ಅನ್ನೋ ಕಾರಣಕ್ಕಾಗಿಯೇ ನಾವು 3 ಜನನ ಸಸ್ಪೆಂಡ್ ಮಾಡಿದ್ವಿ, ನಾನು ಹೇಳಿದ್ದೇನೆ. ಹಾಗಾಗಿ ಇವತ್ತು ತನಿಖೆ ನಡೀತಾ ಇದೆ. ಆ ತನಿಖೆಯಲ್ಲಿ ಏನು ಬರುತ್ತೆ ಅದ್ರ ಮೇಲೆ ಕ್ರಮ ತಗೊಳ್ಳೋಣ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಮತ್ತು ಮಣಿಪುರದ ಘಟನೆಗೂ ಇಲ್ಲಿಗೂ ದಯಮಾಡಿ ಕಂಪೇರ್ ಮಾಡೋಕ್ಕೆ ಹೋಗ್ಬೇಕು. ಅಲ್ಲಿಯ ಘಟನೆನೇ ಬೇರೆ, ಅಲ್ಲಿಯ ನಡೆದಿರ್ತಕ್ಕಂಥ ವಿಚಾರಗಳೇ ಬೇರೆ. ಆದರೆ ಕರ್ನಾಟಕವನ್ನು ತಗೊಂಡೋಗಿ ನಾವು ಮಣಿಪುರಕ್ಕೆ ಕಂಪೇರ್ ಮಾಡೋದು ಬೇಡ. ಹಾಗಾಗಿ ಇಲ್ಲಿ ಮಹಿಳೆ ಸುರಕ್ಷಿತವಾಗಿದ್ದಾಳೆ. ನಮ್ಮಲ್ಲಿ ನಿಮಗೆ ಒಂದು ಮಾತನ್ನು ಹೇಳ್ತೀನಿ, ಕ್ಯಾಮ್ರಾಗಳು ವರ್ಕ್ ಆಗೋದಿಲ್ಲ ಅಂದ್ರಿ. ಇಡೀ ಬೆಂಗಳೂರು ಸಿಟಿಯಲ್ಲೇ ನಾವು 5,000ಕ್ಕೂ ಹೆಚ್ಚು ಕ್ಯಾಮ್ರಾಗಳು ಹಾಕಿದ್ದೀವಿ. ನಮಗೆ ಬಂದು ಕಂಟ್ರೋಲ್ ರೂಮ್ ನೋಡಿ, ನೀವು ಕಮಾಂಡ್ ಸೆಂಟರ್ ನೋಡಿ. ಎವ್ರಿ ಕ್ಯಾಮ್ರಾ, ಎವ್ರಿ ಪಿಕ್ಚರ್ ಈಸ್ ಡಿಪಿಕ್ಟೆಡ್ ದೇರ್ ಆನ್ 24/7. ತಾವು ಬನ್ನಿ, ಎಲ್ಲ ತಾವು ಯಾರು ಸದಸ್ಯರು ಆಸಕ್ತಿ ಇದೆ, ಕಮಾಂಡ್ ಸೆಂಟರ್ ಮಾಡಿದ್ದೀವಿ, ನೋಡಿ ಹೇಗಿದೆ. ಪ್ರತಿಯೊಂದು ಇಂಟರ್ಸೆಕ್ಷನ್, ಮಾನ್ಯ ಸಭಾಪತಿಗಳೇ, ಪ್ರತಿಯೊಂದು ಇಂಟರ್ಸೆಕ್ಷನಲ್ಲೇ ನಿಮ್ಮ ವಾಚ್ನಲ್ಲಿ ಟೈಮು ಅಲ್ಲಿ ಕೂತ್ಕೊಂಡು ನೋಡ್ಬೋದು. ಅಷ್ಟರ ಮಟ್ಟಿಗೆ ಹೈ ರೆಸಲ್ಯೂಷನ್ ಕ್ಯಾಮ್ರಾಗಳು ಹಾಕಿದ್ದೇವೆ. ನಾವು 24/7 ಮಾನಿಟರ್ ಮಾಡ್ತಾರೆ. ಮತ್ತು ಈಗ ಫೇಕ್ ನ್ಯೂಸ್ ಬಗ್ಗೆ ಮಾತಾಡ್ತಾರೆ. ನನಗೆ ಇವರು ಕೆಳಗಿನ ಮನೆಯಲ್ಲಿ ಪ್ರಶ್ನೆ ಕೇಳಿದರು. ಫೇಕ್ ನ್ಯೂಸ್ ಬೆಳಗ್ಗೆ ಆದರೆ ಎಂತೆಂಥ ಪೋಸ್ಟಿಂಗ್ಸ್ ಬರುತ್ತೆ ಫೇಸ್ಬುಕ್ನಲ್ಲಿ ಅಥವಾ ಟ್ವಿಟ್ಟರ್ನಲ್ಲಿ, ಅದು ಬೇರೆ ಬೇರೆ ಮೀಡಿಯಾದಲ್ಲಿ, ಅದೆಲ್ಲವನ್ನು ಮಾನಿಟರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟಿದ್ದೇವೆ. 24/7 ನೋಡ್ತಾರೆ. ಪೊಲೀಸ್ ಕರ್ನಾಟಕದಲ್ಲಿ ಒಬ್ಬ ಮಹಿಳೆ ಶಾಪಿಂಗಿಗೆ ಹೋಗ್ತಾಳೆ, ಇಲ್ಲಿ ಯಾವುದೋ ಒಂದು ದೊಡ್ಡ ಶಾಪಿಂಗ್ ಮಾಲಿಗೆ ಹೋಗ್ತಾಳೆ. ಆ ಶಾಪಿಂಗ್ ಮಾಲ್ ಹತ್ರ ನಾವು ಇವತ್ತು ಅಲ್ಲಿ ಇದನ್ನ ಹಾಕಿದ್ದೇವೆ ನಾವು. ಅಲ್ಲಿ ಒಂದು ಬಟನ್ ಹೊತ್ತಿದ್ರೆ ಸಾಕು, ಅವಳು ಬಟನ್ ಹೊತ್ತಿ ಅವಳು ಮಾತನಾಡೋದು ಕೂಡ ಕಂಟ್ರೋಲ್ ರೂಮ್ನಲ್ಲಿ ಕಾಣಿಸುತ್ತೆ. ಕಮ್ಯುನಿಕೇಶನ್ ಅವರಿಗೆ ಎಸ್ಟಾಬ್ಲಿಷ್ ಆಗ್ತದೆ. 30 ಕಡೆ ಐಲ್ಯಾಂಡ್ ಮಾಡಿದ್ದೀವಿ. ತತ್ಕ್ಷಣ ವಿತಿನ್ 5 ಮಿನಿಟ್ ಟೆಸ್ಟ್ ಮಾಡಿ. ನೀವು ನಾನೇನು ಹೇಳೋದನ್ನ ನಾನು ಹೇಳಿದ್ದೇನೆ ಅಂತ ಹೇಳಿ ನನ್ನ ಮಾತು ತಗೊಳ್ಳೋದು ಬೇಡ. ನೀವು ಟೆಸ್ಟ್ ಮಾಡಿ, ನೀವೇ ಹೋಗಿ ಬಟನ್ ಹೊತ್ತಿ ಅಲ್ಲಿ ಶಾಪಿಂಗ್ ಮಾಲ್ ಹತ್ರ, ನಿಮಗೆ ಗೊತ್ತಾಗ್ತದೆ ಏನು ನಡೆಯುತ್ತೆ ಅಂತ. 5 ನಿಮಿಷದಲ್ಲಿ ನಿಮಗೆ ಅಲ್ಲಿ ಹೊಯ್ಸಳ ಕಾರ್ ಬರುತ್ತೆ, ಪೊಲೀಸ್ ಬರ್ತಾನೆ, ಕೇಳ್ತಾನೆ ಟೆಸ್ಟ್ ಮಾಡಿ ಅಮ್ಮ, ಟೆಸ್ಟ್ ಮಾಡಿ. ಅದು ಬೆಂಗಳೂರಿನಲ್ಲಿ, ಬೆಳಗಾವಿನಲ್ಲಿ ಮಾಡಿಲ್ಲ, ಹೇಳಿ ಅಮ್ಮ, ಬೆಂಗಳೂರಿನಲ್ಲಿ ನಾವು ಕ್ರಮ ತಗೊಂಡಿರೋದನ್ನ ಹೇಳ್ತಾ ಇದ್ದೇನೆ ನಾನು, ಬೆಳಗಾವಿ ಹೇಳಿಲ್ಲ. ಸಭಾಪತಿಗಳ ಈ ರೀತಿ ಆದ್ರೆ ನಾವೇನು ಉತ್ತರ ಕೊಡೋಕ್ಕಾಗೋದಿಲ್ಲ. ಸರ್ಕಾರ ಯಾವುದೇ ಉತ್ತರವನ್ನ ಕೊಡೋದಕ್ಕಾಗೋದಿಲ್ಲ ಈ ರೀತಿ ಆದ್ರೆ. ತಾವು ನಮಗೆ ರಕ್ಷಣೆ ಮಾಡದೇ ಇದ್ರೆ ಸರ್ಕಾರ ಏನು ಉತ್ತರ ಕೊಡೋಕ್ಕಾಗುತ್ತೆ? ಅವ್ರನ್ನೇ ಕೇಳ್ಕೊಂಡು ಹೋಗ್ಬೇಕಾಗುತ್ತೆ. ಸಿಸ್ಟಮ್ ಇನ್ ದಿಸ್ ಹೌಸ್. ನಾವು ಹಿಂಗೆ ಹೋಗ್ಬೇಕು ಅಂತ ಆಗದಾದ್ರೆ ಆಗ್ಬೋದು. ತಾವು ಅದನ್ನ ಅಲೋ ಮಾಡಿದ್ರೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ ಮಾನ್ಯ ಸಭಾಪತಿಗಳೇ. ಇದು ಯಾವ ರೀತಿ ಆಗ್ತದೆ? ಇದು ನಾವು ಕೂತ್ಕೊಳ್ಳಿಪ್ಪ, ನಾನು ಕ್ರಮ ತಗೊಂಡಿರೋದನ್ನ ಹೇಳಿದ್ದೇನೆ. ವಾಟ್ ಆರ್ ದಿ ಸ್ಟೆಪ್ಸ್ ವಿ ಹ್ಯಾವ್ ಟೇಕನ್ ಅಂತ ಹೇಳ್ತಾ ಇದ್ದೀನಿ. ಬೆಂಗಳೂರು ಸಿಟಿಯಲ್ಲಿ ಉತ್ತರದಲ್ಲಿ ಏನಿದೆ ಅಂತ ನಾನು ತಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ಸರ್. ನಾನು ಐ ಆಮ್ ನಾಟ್ ಪ್ರಿಪೇರ್ಡ್ ಟು ಲಿಸನ್ ಟು. ಆದ್ರಿಂದ ಇಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ.
ಕರ್ನಾಟಕದಲ್ಲಿ ಬೇರೆ ಬೇರೆ ಯಾವುದೇ ಮೆಟ್ರೋಪಾಲಿಟನ್ ಸಿಟಿಗೆ ನಾವು ಕಂಪೇರ್ ಮಾಡಿದ್ರೆ ಬೆಂಗಳೂರಿನಲ್ಲಿ ಶಾಂತಿ ಇದೆ. ಅದನ್ನು ಶಾಂತಿಯ ತೋಟ ಮಾಡಬೇಕು ಅಂತಲೇ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಕೂಡ ಹೇಳ್ಕೊಂಡಿದ್ದೇವೆ. ಅದನ್ನು ಮಾಡೇ ತೀರ್ತೀವಿ. ಯಾವ ಕಾರಣಕ್ಕೂ ಯಾರನ್ನು ಕೂಡ ಕಾನೂನಿಗೆ ವಿರೋಧವಾಗಿ ಕೆಲಸ ಮಾಡೋರನ್ನ ರಾಜ್ಯದಲ್ಲಿ ಬಿಡೋದಿಲ್ಲ, ರಕ್ಷಣೆ ಮಾಡ್ತೀವಿ ಎನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು ಪ್ರಕಟಣೆ